ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟ್ಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ. ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಪೂರ್ತಿ ವಿಡಿಯೋವನ್ನು ನೋಡಿ. ಈ ವಿಡಿಯೋವನ್ನು ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಶತ್ರುಗಳಿಂದ ತುಂಬ ತೊಂದರೆ ಆಗುತ್ತಿದೆಯಾ? ಆ ತೊಂದರೆಗೆ ಏನೇ ಪರಿಹಾರ ಮಾಡಿದರೂ ಅವರು ನಿಮಗೆ ಕಾಟ ಕೊಡುತ್ತಲೇ ಇದ್ದಾರಾ? ಹಾಗಿದ್ದರೆ ನಾನು ಈ ವಿಡಿಯೋದಲ್ಲಿ ತಿಳಿಸುವಂತಹ ಒಂದು ಚಿಕ್ಕದಾದಂತಹ ಮನೆಮದ್ದನ್ನು ನೀವು ಪಾಲಿಸಿದರೆ ಖಂಡಿತವಾಗಿಯೂ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಹಾಗೂ ಇನ್ನು ಯಾವುದೇ ಕಾರಣಕ್ಕೂ ಅವರು ನಿಮ್ಮ ತಂಟೆಗೆ ಬರುವುದಿಲ್ಲ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ನೋಡಿ, ಈ ರೆಮಿಡಿಯನ್ನು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ತಿಳಿಯುತ್ತದೆ. ಒಂದು ತೆಂಗಿನಕಾಯಿಯನ್ನು ಮಣ್ಣಿನಲ್ಲಿ ಮುಚ್ಚಿಬಿಡಿ. ಶತ್ರುಗಳಿಗೆ ಕೆಟ್ಟ ದಿನ ಶುರುವಾಗುತ್ತವೆ. ಯಾರೆಲ್ಲ ತಮ್ಮ ಜೀವನದಲ್ಲಿ ಶತ್ರುಗಳಿಂದ ತುಂಬ ತೊಂದರೆಗಳನ್ನು ಅನುಭವಿಸುತ್ತಿರುತ್ತೀರಾ, ಇಲ್ಲಿ ನೀವು ಈ ರೀತಿ ತಿಳಿದುಕೊಳ್ಳಬಹುದು. ಶತ್ರುಗಳು ನಿಮ್ಮ ಜೊತೆ ಹೊಸ ಹೊಸ ರೀತಿಯಲ್ಲಿ ಆಟವಾಡುತ್ತಿರುತ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ರೀತಿ ಆಗುತ್ತಿದ್ದರೆ, ನಿಮ್ಮ ಜೀವನದಲ್ಲಿ ಮೊದಲು ಎಲ್ಲವೂ ಚೆನ್ನಾಗೇ ಇತ್ತು ಮತ್ತು ಮೊದಲು ಎಲ್ಲವೂ ಇತ್ತು. ನಿಧಾನವಾಗಿ ಎಲ್ಲವೂ ನಿಮ್ಮ ಕೈಬಿಟ್ಟು ಹೋಗುತ್ತಿರುತ್ತೆ. ಅಥವಾ ನಿಮ್ಮ ಮನೆಗಳಲ್ಲಿ ಜಗಳ, ಕಷ್ಟ ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿರುತ್ತೆ. ಸಾಲದ ಸಮಸ್ಯೆ ಹೆಚ್ಚಾಗಿರುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ದುರ್ಘಟನೆಗಳು ನಡೆಯುತ್ತಿರುತ್ತೆ. ಕೆಲವೊಮ್ಮೆ ಕೆಲವರಿಗೆ ಪೆಟ್ಟುಗಳು ಆಗುತ್ತಿರುತ್ತವೆ, ಇನ್ನು ಕೆಲವರಿಗೆ ಅನಾರೋಗ್ಯಗಳು ಕಾಡುತ್ತಿರುತ್ತವೆ. ಮನೆಯವರಿಗೆ ಕೆಲವು ಸಂಕಟ ನಡೆಯುತ್ತಿದ್ದರೆ, ಮನೆಗೆ ಯಾರಾದರೂ ಏನಾದರೂ ಕೆಟ್ಟದ್ದನ್ನು ಮಾಡಿದ್ದರೆ, ಒಂದು ತೆಂಗಿನಕಾಯಿಯನ್ನು ಮಣ್ಣಿನಲ್ಲಿ ಮುಚ್ಚಿ ನೀವೊಂದು ಚಿಕ್ಕ ಉಪಾಯವನ್ನು ಇಲ್ಲಿ ಮಾಡಬೇಕು. ಜೀವನದ ದೊಡ್ಡ ದೊಡ್ಡ ಕಷ್ಟಗಳಿಗೆ ಈ ಒಂದು ಉಪಾಯದಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಶತ್ರುಗಳು ಅದೆಷ್ಟೇ ಶಕ್ತಿಶಾಲಿಯಾಗಿರಲಿ, ಎಲ್ಲೋ ದೊಡ್ಡದಾಗಿ ಏನೇ ಮಾಡಿದ್ದರೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಕೆಟ್ಟದ್ದನ್ನು ಮಾಡಲು ಮುಂದಾಗಿದ್ದರೆ, ನಿಮ್ಮ ಜೀವನವನ್ನು ನಷ್ಟ ಮಾಡಲು ಮುಂದಾಗಿದ್ದರೆ, ನಿಮ್ಮ ವ್ಯಾಪಾರವನ್ನು ಹಾಳು ಮಾಡಲು ಮುಂದಾಗುತ್ತಿದ್ದರೆ, ನಿಮ್ಮ ಮನೆಯ ಸದಸ್ಯರಿಗೆ ನಷ್ಟ ಮಾಡಲು ಮುಂದಾಗುತ್ತಿದ್ದರೆ, ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಅವರು ಯೋಚನೆ ಮಾಡುತ್ತಿರುತ್ತಾರೆ. ಒಂದು ವೇಳೆ ಅವರಿಗೇನಾದರೂ ಮಾಡಿದರೆ ತಕ್ಷಣವೇ ಅವೆಲ್ಲವೂ ನಾಶವಾಗುತ್ತವೆ. ಈ ಒಂದು ಉಪಾಯವನ್ನು ಉಪಯೋಗಿಸಿದರೆ, ಎಲ್ಲಕ್ಕಿಂತ ಮೊದಲು ನಾವು ನಿಮಗೆ ಹೇಳಬೇಕಿರೋ ವಿಷಯ ಏನೆಂದರೆ, ಯಾವಾಗ ನೀವು ಉಪಾಯಗಳನ್ನು ಕೇಳುತ್ತೀರೋ, ನೋಡುತ್ತೀರೋ, ಮೊದಲಿಗೆ ಇದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿ. ಸರಿಯಾದ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳಿ. ಒಂದು ವೇಳೆ ಸರಿಯಾಗಿ ತಿಳಿದುಕೊಂಡು ಈ ಉಪಾಯವನ್ನು ಮಾಡಿದರೆ 100ಕ್ಕೆ 100ರಷ್ಟು ಉಪಯೋಗವನ್ನು ನೀಡುತ್ತವೆ. ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಚಿಕ್ಕ ಸಂದೇಹವನ್ನು ಇಟ್ಟುಕೊಳ್ಳಬಾರದು. ಈ ಉಪಾಯ ಕೆಲಸ ಮಾಡುತ್ತಾ ಇಲ್ವಾ ಎಂದು ಅಂದುಕೊಳ್ಳಬಾರದು. ಸ್ನೇಹಿತರೆ, ನಾವು ಯಾವಾಗ ಭಗವಂತನ ಪೂಜೆ ಆರಾಧನೆಯನ್ನು ಮಾಡುತ್ತಿರುತ್ತೀವೋ ಅಲ್ಲಿ ಯಾವ ಸಂದೇಹವನ್ನು ಇಟ್ಟುಕೊಳ್ಳಬಾರದು. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುತ್ತೀವೋ, ನೀವು ಯಾರು ಭಗವಂತನನ್ನು ನೋಡಿಲ್ಲ, ಆದರೂ ಸಹ ನಾವು ಭಗವಂತನ ಅನುಭವವನ್ನು ಪಡೆದುಕೊಳ್ಳುತ್ತೇವೆ. ನಮಗೆ ಗೊತ್ತು ಅವರು ಯಾವತ್ತೂ ನಮಗೆ ಆಶೀರ್ವಾದ ನೀಡುತ್ತಾರೆ ಎಂದು. ಅದೇ ರೀತಿಯಾಗಿ ನೀವು ಯಾವಾಗ ಉಪಾಯಗಳ ಮಾಡುತ್ತೀರೋ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈ ಉಪಾಯ ಕಾರ್ಯವನ್ನು ಮಾಡುತ್ತದೆ, ಫಲವನ್ನು ಕೊಡುತ್ತದೆ ಎಂದು ಯೋಚನೆಯನ್ನು ಮಾಡಬೇಕು. ಈ ಉಪಾಯ ಕೆಲಸ ಮಾಡುತ್ತಾ ಇಲ್ವಾ ಎಂದು ಅನುಮಾನವನ್ನು ಇಟ್ಟುಕೊಳ್ಳಬಾರದು. ಯಾವಾಗ ಅನುಮಾನದಿಂದ ನಾವು ಉಪಾಯಗಳನ್ನು ಮಾಡುತ್ತೀವಿ ಆಗ ಅದು ಯಶಸ್ಸನ್ನು ಪಡೆಯುವುದಿಲ್ಲ. ಯಾವಾಗ ನೀವು ಪೂರ್ತಿ ಶ್ರದ್ಧೆ ಭಕ್ತಿಯಿಂದ ಉಪಾಯಗಳನ್ನು ಮಾಡುತ್ತೀರಾ ಆಗ ಫಲ ಬೇಗನೆ ಸಿಗುತ್ತದೆ. ಹಾಗಾಗಿ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಎಲ್ಲಕ್ಕಿಂತ ಮೊದಲು ತೆಂಗಿನಕಾಯಿಯ ಬಗ್ಗೆ ಹೇಳಬೇಕೆಂದರೆ, ತೆಂಗಿನಕಾಯಿ ಸಾಮಾನ್ಯವಾದ ವಸ್ತು ಅಲ್ಲ. ಇಲ್ಲಿ ಒಣಗಿದಂತಹ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನೀವು ನೀರು ತುಂಬಿದಂತಹ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬಾರದು. ಅಂದರೆ ಕಾಯಿಯ ಒಳಗೆ ನೀರು ಇರಬಾರದು. ಇದನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದಾಗಿದೆ. ಸೂರ್ಯಾಸ್ತ ಆಗುವ ಮುನ್ನ ಯಾವ ಸಮಯದಲ್ಲಿ ಬೇಕಾದರೂ ಈ ಉಪಾಯವನ್ನು ಮಾಡಬಹುದು. ಮುಂಜಾನೆಯ ಸಮಯ ಅತ್ಯಂತ ಉತ್ತಮವಾಗಿರುತ್ತದೆ. ಈ ಉಪಾಯವನ್ನು ಮಾಡುವುದರಿಂದ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗ್ರಹ ದೋಷ ಇದ್ದರೆ, ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ಅದು ಕೂಡ ದೂರವಾಗುತ್ತದೆ.
ಮೊದಲಿಗಂತೂ ಮನೆಯಲ್ಲಿ ವಾಸ್ತು ದೋಷ, ಗ್ರಹ ದೋಷ ಇದ್ದರೆ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ಇದು ಯಾವುದೂ ಇರುವುದೇ ಇಲ್ಲ. ಒಂದು ವೇಳೆ ಹಣ ಇದ್ದರೂ ಕೂಡ ಅದು ಯಾವುದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಈ ಉಪಾಯವು ನಿಮ್ಮ ಎಲ್ಲ ಗುಪ್ತ ಅಥವಾ ಹೊರಗಿನ ಶತ್ರುಗಳನ್ನು ಕೂಡ ನಾಶ ಮಾಡುತ್ತೆ. ಈ ಉಪಾಯವನ್ನು ಮಾಡಿದರೆ ಶಾಶ್ವತವಾಗಿ ನಿಮ್ಮ ಎಲ್ಲ ಶತ್ರುಗಳಿಂದಲೂ ಮುಕ್ತಿ ಪಡೆಯುತ್ತೀರಾ. ಈಗ ಉಪಾಯದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಒಣಗಿದ ತೆಂಗಿನಕಾಯಿಯನ್ನು ಖರೀದಿ ಮಾಡಿ ತರಬೇಕು. ಇದರಲ್ಲಿ ನೀವು ಸಕ್ಕರೆಯ ಬಳಕೆಯನ್ನು ಕೂಡ ಮಾಡಬಹುದಾಗಿದೆ. ಒಣಗಿದ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿ, ಸ್ವಲ್ಪ ಅದನ್ನು ಕಟ್ ಮಾಡಿ ಅದರೊಳಗೆ ಸಕ್ಕರೆಯನ್ನು ತುಂಬಬೇಕು. ನಂತರ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಕಣ್ಣು ಮುಚ್ಚಿ ಮಹಾದೇವನನ್ನು ನೆನೆಯಬೇಕು. ಭಗವಂತ ಶ್ರೀ ಗಣೇಶನ ಧ್ಯಾನವನ್ನು ಮಾಡಬೇಕು. ತಾಯಿ ಪಾರ್ವತಿಯನ್ನು ನೆನೆಯಬೇಕು. ಅದರಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮ ಜೀವನದಲ್ಲಿ ಇರುವ ಎಲ್ಲ ಕಷ್ಟ ಸಂಕಟಗಳನ್ನು ನೀವು ನಿವಾರಿಸಿರಿ. ಭಗವಾನ್ ಶಿವನಲ್ಲಿ ನಿಮ್ಮ ಶತ್ರುನಾಶದ ಬಗ್ಗೆ ಬೇಡಿಕೊಳ್ಳಿ. ತದನಂತರ ಅಂಗೈಯಲ್ಲಿರುವ ಸಕ್ಕರೆ ತುಂಬಿರುವ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ಹತ್ತಿರ ಯಾವುದಾದರೂ ಸಸ್ಯ ಅಥವಾ ಮರದ ಕೆಳಗಡೆ ಎಲ್ಲಿ ಹಸಿ ಮಣ್ಣು ಇರುತ್ತದೆಯೋ ಅದರ ಕೆಳಗೆ ಮುಚ್ಚಿ ಬರಬೇಕು. ಯಾವುದೇ ಕಾರಣಕ್ಕೂ ಮಣ್ಣಿನ ಮೇಲೆ ಇಡಬಾರದು. ತೆಂಗಿನಕಾಯಿಯಲ್ಲಿ ನೀವು ಯಾವ ಭಾಗದಲ್ಲಿ ಕತ್ತರಿಸಿ ಸಕ್ಕರೆ ತುಂಬಿರುತ್ತೀರೋ ಅದನ್ನು ಮೇಲ್ಭಾಗವಾಗಿ ಮಣ್ಣಿನಲ್ಲಿ ಹೂಳಬೇಕು. ಯಾಕೆಂದರೆ ಇರುವೆಗಳೇನಾದರೂ ಬಂದರೆ ಅದನ್ನು ತಿನ್ನಲು ಸುಲಭವಾಗಿರಬೇಕು. ಯಾವಾಗ ಈ ಒಣಗಿದ ತೆಂಗಿನಕಾಯಿಯನ್ನು ನೆಲದಲ್ಲಿ ಹಾಕುತ್ತೀರೋ ಆಗ ಮೇಲ್ಭಾಗ ಕಾಣುವಂತೆ ಬಿಡಬೇಕು. ಒಂದು ವೇಳೆ ಚಿಕ್ಕ ರಂಧ್ರವನ್ನಾದರೂ ಮಾಡಿದ್ದರೆ ಅದರ ಒಳಗೆ ಇರುವೆಗಳು ತುಂಬ ಸುಲಭವಾಗಿ ಸೇರುತ್ತವೆ. ನಂತರ ಸುಲಭವಾಗಿ ಆ ಸಕ್ಕರೆಯನ್ನು ಸೇವಿಸುತ್ತವೆ. ಯಾವ ರೀತಿಯಾಗಿ ಸಕ್ಕರೆಯನ್ನು ತಿನ್ನಲು ಶುರು ಮಾಡುತ್ತವೆಯೋ ಆವ ರೀತಿ ನಿಮ್ಮ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಆಗಲು ಶುರುವಾಗುತ್ತಾರೆ ಮತ್ತು ಮನೆಯ ಗ್ರಹದೋಷ, ವಾಸ್ತುದೋಷ ಕೂಡ ಸರಿಯಾಗುತ್ತದೆ. ಜೀವನದ ಎಲ್ಲ ಸಮಸ್ಯೆಗಳು, ಕಷ್ಟಗಳು ದೂರವಾಗುತ್ತವೆ. ಇಲ್ಲಿ ಮಹಾದೇವನನ್ನು ಪಶುಪತಿನಾಥ ಎಂದು ಕರೆಯುತ್ತಾರೆ. ಅಂದರೆ ಜೀವ ಜಂತುಗಳನ್ನು ಅತ್ಯಂತ ಪ್ರೀತಿ ಮಾಡುವವರು ಎಂದರ್ಥ. ಯಾರು ಪಶು ಪ್ರಾಣಿಗಳನ್ನು ಹೆಚ್ಚು ಪ್ರೀತಿಸುತ್ತಾರೋ ಅವರ ಮೇಲೆ ಶಿವನ ಕೃಪೆ ಇರುತ್ತದೆ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬಹುದು, ಯಾವ ವ್ಯಕ್ತಿಯ ಮೇಲೆ ಶಿವನ ಆಶೀರ್ವಾದ ಇರುತ್ತದೆಯೋ ಅವರು ಒಣ ತೆಂಗಿನಕಾಯಿಯ ಉಪಾಯವನ್ನು ಮಾಡಿದ್ದರೆ ಅವರಿಗೆ ಬೇಗನೆ ಫಲ ಸಿಗುತ್ತದೆ. ಇದನ್ನು 5 ಬಾರಿ ಮಾಡಬೇಕು. ಒಂದು ಸಲ ಮಾಡಿದರೆ ಈ ಉಪಾಯ ಕೆಲಸ ಮಾಡುವುದಿಲ್ಲ. ಮಹಾದೇವನನ್ನು ನಂಬಿ ಶ್ರದ್ಧೆಯಿಂದ ಈ ಕೆಲಸ ಮಾಡಿದರೆ ಲಾಭ ಖಂಡಿತ. ನಿಮ್ಮ ಶತ್ರುಗಳಿಂದ ನಿಮಗೆ ಆದಷ್ಟು ಬೇಗ ಮುಕ್ತಿ ಸಿಗುತ್ತದೆ. ಈ ಉಪಾಯವು ತುಂಬ ಪ್ರಯೋಜನಕಾರಿ. ಮನಸಾರೆ ಇದನ್ನು ಮಾಡಿ ಫಲವನ್ನು ಅನುಭವಿಸುತ್ತೀರಾ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ಇಂತಹ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಬೆಂಬಲಿಸಿ ಹಾಗೂ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ.